ಇರಾನ್ನಲ್ಲಿ ಖಮೇನಿಯ ಹತ್ಯೆಯ ನಂತರ ಮಧ್ಯಪ್ರಾಚ್ಯ ಹೊತ್ತಿ ಉರಿತಾ ಇದೆ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಸಂಘರ್ಷ ಜೋರಾಗ್ತಾ ಇದೆ. ಯುಎಇ ಪ್ರವೇಶಿಸಿದ ಇರಾನ್ನ ಡ್ರೋನ್ಗಳು ಇರಾನ್ನಿಂದ ಪ್ರತಿ ದಾಳಿ ಮುಂದುವರೆದಿರುವಂಥದ್ದು. 9 ಡ್ರೋನ್ಗಳನ್ನು ಯುಎಇ ಹೊಡೆದುರುಳಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. 9 ಡ್ರೋನ್ಗಳನ್ನು ಕೂಡ ಯುಎಇಯ ಏರ್ ಡಿಫೆನ್ಸ್ ಸಿಸ್ಟಮ್ ಧೂಳಿಪಟ ಮಾಡಿದೆ. ಡ್ರೋನ್ಗಳನ್ನು ಹೊಡೆದುರುಳಿಸಿದ ಬಗ್ಗೆ ಯುಎಇ ಮಾಹಿತಿಯನ್ನು ಕೊಟ್ಟಿರುವಂತಹದ್ದು. ಈ ಮೂಲಕ ಇರಾನ್ ತನ್ನ ಸುತ್ತಮುತ್ತವಿರುವಂತಹ ಅರಬ್ ಕಂಟ್ರಿಗಳ ಮೇಲೇನೆ, ಮುಸ್ಲಿಂ ಕಂಟ್ರಿಗಳ ಮೇಲೇನೆ ತನ್ನ ದಾಳಿಯನ್ನು ಮುಂದುವರಿಸಿರುವಂಥದ್ದು. ಈ ಹಿಂದಿನಿಂದಲೂ ಕೂಡ ಸುನ್ನಿ ಮತ್ತು ಶಿಯಾ ವಿಚಾರಕ್ಕೆ ಆ ದೇಶಗಳ ನಡುವೆ ತಿಕ್ಕಾಟ ಇತ್ತು. ಸ್ಪೇನ್ ಜೊತೆ ಎಲ್ಲ ಸಂಬಂಧವನ್ನು ಕಡಿದುಕೊಂಡಿದೆ ಅಮೆರಿಕ. ಸ್ಪೇನ್ನಲ್ಲಿ ಅಮೆರಿಕ ಸೇನಾ ನೆಲೆಗೆ ಜಾಗವನ್ನು ಕೊಡದ ಹಿನ್ನೆಲೆಯಲ್ಲಿ ಈ ನಿರ್ಧಾರ. ಎಲ್ಲ ವ್ಯಾಪಾರ ವಹಿವಾಟನ್ನ ಕಡಿತಗೊಳಿಸುವ ಘೋಷಣೆಯನ್ನ ಅಮೆರಿಕ ಸರ್ಕಾರ ಮಾಡಿದೆ. ಸ್ಪೇನ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಮಾತನಾಡಿದ್ದಾರೆ. ನಿನ್ನೆಯಷ್ಟೇ ಅಮೆರಿಕದ ವಿಮಾನ ವಾಹನಗಳಿಗೆ ಅವಕಾಶವಿಲ್ಲ ಅಂತ ಹೇಳಿ ಸ್ಪೇನ್ ಸ್ಪಷ್ಟವಾಗಿ ಹೇಳಿತ್ತು. ಸ್ಪೇನ್ ಯಾವಾಗ ಈ ರೀತಿಯ ನಿರ್ಧಾರವನ್ನು ಮಾಡಿತೋ ಅಮೆರಿಕ ಈಗ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಶಬೀರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ದಿನದಿಂದ ದಿನಕ್ಕೆ ಯುದ್ಧದ ಭೀಕರತೆ ಜಾಸ್ತಿ ಆಗ್ತಾ ಇದೆ. ಇದರ ನಡುವೆ ಅಮೆರಿಕದ ಈ ವರ್ತನೆ ಏನನ್ನು ಸೂಚಿಸ್ತಾ ಇದೆ ಅಂತ ಹೇಳಿ? ಪ್ರೇಮ್ ನೋಡಿ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅತಿರೇಕದ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ತಾರೆ. ಮುಖ್ಯವಾಗಿ ಇಲ್ಲಿ ಮಧ್ಯಪ್ರಾಚ್ಯದಲ್ಲಿ ಈಗ ಅಮೆರಿಕದ ವಾಯುನೆಲೆಗಳನ್ನ, ನೌಕಾನೆಲೆಗಳನ್ನ ಗುರಿಯಾಗಿಸಿಕೊಂಡು ಇರಾನ್ ದಾಳಿಯನ್ನ ನಡೆಸ್ತಾ ಇದೆ. ಇದಕ್ಕೆ ಪ್ರತಿ ದಾಳಿಯನ್ನ ಮಾಡಬೇಕಾದಂತ ಅನಿವಾರ್ಯತೆ ಈಗ ಅಮೆರಿಕದ ಮುಂದೆ ಇದೆ. ಹೀಗಾಗಿ ಅಮೆರಿಕದಲ್ಲಿ ತನ್ನ ಸೇನಾ ನೆಲೆಗಳು ಧ್ವಂಸ ಆಗಿರುವಂತಹ ಹಿನ್ನೆಲೆಯಲ್ಲಿ ಬದಲಿ ಸೇನಾ ನೆಲೆಗಳನ್ನ ಅನಿವಾರ್ಯವಾಗಿ ಹುಡುಕುವಂತ ಪರಿಸ್ಥಿತಿಗಳು ಕೂಡ ಬಂದಿದ್ದಾವೆ. ಹೀಗಾಗಿ ಮಧ್ಯಪ್ರಾಚ್ಯದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿರುವಂತಹ ಸ್ಪೇನ್ ಮತ್ತೆ ಬ್ರಿಟನ್ ಈ ಎರಡೂ ದೇಶಗಳ ವಾಯುನೆಲೆಗಳನ್ನು ಬಳಸ್ಕೊಳ್ಳಿಕ್ಕೆ ಅನುಮತಿಯನ್ನ ಅಮೆರಿಕ ಕೇಳಿತ್ತು. ಈ ಎರಡೂ ದೇಶಗಳು ಕೂಡ ಈಗ ನಿರಾಕರಿಸಿರುವಂಥದ್ದು. ಮೊದಲಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ವು, ಆದರೆ ಈಗ ತಮ್ಮ ನಿರ್ಧಾರಗಳನ್ನು ಎರಡೂ ದೇಶಗಳು ಬದಲಾಯಿಸಿದವೆ. ಬಹಳ ಸ್ಪಷ್ಟವಾಗಿ ಇರಾನ್ನ ಮೇಲೆ ದಾಳಿಯನ್ನು ನಡೆಸಲಿಕ್ಕೆ ತಮ್ಮ ವಾಯುನೆಲೆಗಳನ್ನು ಬಳಕೆ ಮಾಡಬಾರದು ಅಮೆರಿಕ ಅನ್ನುವಂಥ ನಿಟ್ಟಿನಲ್ಲಿ ಆದೇಶಗಳನ್ನು ಕೊಟ್ಟಿರುವಂಥದ್ದು. ಈ ಆದೇಶದಿಂದ ಈಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಆಕ್ರೋಶಗೊಂಡಿರುವಂಥದ್ದು, ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ನಿನ್ನೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆದೇಶಗಳನ್ನು ಕೂಡ ಅವರು ಮಾಡಿದ್ದಾರೆ. ಸ್ಪೇನ್ನ ಜೊತೆಗೆ ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ವ್ಯಾಪಾರ ವಹಿವಾಟುಗಳನ್ನು ನಾವು ನಡೆಸಲ್ಲ, ಸ್ಪೇನ್ನ ಜೊತೆನ ಎಲ್ಲ ವ್ಯಾಪಾರಗಳನ್ನು ಕೂಡ ನಾವು ರದ್ದು ಮಾಡ್ತಿದ್ದೇವೆ ಅನ್ನುವಂತಹ ಆದೇಶವನ್ನ ಡೊನಾಲ್ಡ್ ಟ್ರಂಪ್ ಅವರು ಹೊರಡಿಸಿದ್ದಾರೆ. ಇದರ ಜೊತೆಗೆ ಬ್ರಿಟನ್ನ ಜೊತೆಗೂ ಕೂಡ ಅವರು ಅಸಮಾಧಾನವನ್ನು ಹೊರಹಾಕಿರುವಂಥದ್ದು. ಬ್ರಿಟನ್ ಪ್ರಧಾನಿಯ ವಿರುದ್ಧವೂ ಕೂಡ ಆಕ್ಷೇಪಗಳನ್ನ ಎತ್ತಿದ್ದಾರೆ. ಈ ರೀತಿಯಾದಂತಹ ನಿರ್ಧಾರ ಬ್ರಿಟನ್ನಿಂದ ಬರಬಹುದು ಅನ್ನುವಂತಹ ನಿಟ್ಟಿನಲ್ಲಿ ನಾವು ಎಂದೂ ಕೂಡ ಭಾವಿಸಿರಲಿಲ್ಲ. ಎರಡೂ ದೇಶಗಳ ನಡುವೆ ಅತ್ಯುತ್ತಮವಾದಂತಹ ಸಂಬಂಧ ಇದೆ, ಮತ್ತೆ ಅವರು ನಮಗೆ ಕಷ್ಟದ ಸಮಯದಲ್ಲಿ ಸಹಾಯ ಮಾಡ್ತಾರೆ ಅನ್ನುವಂತಹ ನಂಬಿಕೆ ಅವರ ಮೇಲಿತ್ತು. ಆದ್ರೆ ಅವರು ನಮಗೆ ಸಹಾಯವನ್ನ ಮಾಡಿಲ್ಲ. ನಾವು ಈ ಸಂಬಂಧಗಳ ಬಗ್ಗೆ ಮತ್ತೆ ಪರಿಶೀಲನೆ ಮಾಡಬೇಕಾದಂತ ಅಗತ್ಯತೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೂಡ ಕೊಟ್ಟಿರುವಂಥದ್ದು. ಸೊ ಹೀಗಾಗಿ ಇರಾನ್ನ ಮೇಲೆ ದಾಳಿಯನ್ನ ಮಾಡಲಿಕ್ಕೆ ಈಗ ಸಾಧ್ಯವಾಗದಂತಹ ಸನ್ನಿವೇಶಗಳು ನಿರ್ಮಾಣ ಆಗ್ತಾ ಇದಾವೆ. ಯಾಕೆಂದ್ರೆ ಇರಾನ್ ಒಂದು ಕಡೆಗೆ ಮಧ್ಯಪ್ರಾಚ್ಯದಲ್ಲಿರುವಂತಹ ಎಲ್ಲ ಅಮೆರಿಕದ ಮೂಲ ಸೌಕರ್ಯಗಳನ್ನ ಒಡೆದುರುಳಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಹೀಗಾಗಿ ಬೇರೆ ಏರ್ ಸ್ಪೇಸ್ಗಳು ಅಥವಾ ವಾಯು ನೆಲೆಗಳಿಗೆ ಅಮೆರಿಕಕ್ಕೆ ಬೇಕಾಗಿದ್ದಾವೆ. ಇತರ ದೇಶಗಳು ಕೂಡ ಈಗ ಬೆಂಬಲವನ್ನ ಕೊಡದೇ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಡೊನಾಲ್ಡ್ ಟ್ರಂಪ್ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ, ಮತ್ತೆ ಸಂಬಂಧಗಳನ್ನ ಕಡಿತಗೊಳಿಸ್ತಾ ಇದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಅಮೆರಿಕಾದಲ್ಲಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ, ಯಾರೇ ಅಧ್ಯಕ್ಷರಾಗಲಿ, ಅವರ ಯುದ್ಧ ದಾಹ, ಬೇರೆ ದೇಶಗಳನ್ನು ಬೆದರಿಸುವ ತಂತ್ರ, ಜೊತೆಗೆ ಬೇರೆ ದೇಶಗಳಲ್ಲಿ ಮೂಗು ತೂರಿಸುವಂತಹ ಪ್ರಕ್ರಿಯೆ ನಿಲ್ಲಲ್ಲ.